ನಾವು ಪರ್ಮನೆಂಟ್ ಆಗಿ ಇರಕ್ ಆಗಲ್ಲ. ಐ ಆಮ್ ಟೆಲಿಂಗ್ ಯು, ಆಲ್ರೆಡಿ 5.5 ವರ್ಷ ಆಗಿದೆ. ಇನ್ನು ಮಾರ್ಚ್ ಬಂತು ಅಂದ್ರೆ 6 ವರ್ಷ ಆಗ್ತದೆ. ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಬಟ್ ನಾನು ಲೀಡರ್ಶಿಪ್ ಅಲ್ಲಿ ಇರ್ತೀನಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಬಿ ದೇರ್ ಇನ್ ದಿ ಫ್ರಂಟ್ ಲೈನ್, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇದೇನ್ಲ ಡಿ.ಕೆ. ಸನ್ಯಾಸತ್ವ ತಗಂತದ ಹೆಂಗ್ಲ? ಇಷ್ಟು ವೈರಾಗ್ಯ ಬೇಡ ಅಂತ ನಾನು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸಲಹೆ ಕೊಡ್ತೀನಿ. ಇಷ್ಟು ಬೇಗ ವೈರಾಗ್ಯ ತಾಳ್ಬೇಡಿ, ಇನ್ನು ವಯಸ್ಸಿದೆ ನಿಮ್ಗೆ. ಇಲ್ಲ ಕಣ, ಆದ್ರೆ ಅಧ್ಯಕ್ಷ ಸ್ಥಾನ ಬಿಡ್ತೀನಿ, ಮುಖ್ಯಮಂತ್ರಿ ಕೊಡಿ ಅಂತ ಕುಂತೈತಂತೆ. ಆದ್ರೆ ಸಿದ್ದಣ್ಣ ಮಾತ್ರ ಜುಮ್ ಅಂತ ಇಲ್ಲ ಕಣ. ಸಿದ್ದರಾಮಯ್ಯನವ್ರ ಅಷ್ಟು ಈಸಿಯಾಗಿ ತಗೊಂಡಿದ್ರು. ಸಿದ್ದರಾಮಯ್ಯನ ಟೇಕ್ ಇಟ್ ಗ್ರಾಂಟ್ ತಗೊಂಡಿದ್ರು. ಡಿ.ಕೆ. ಶಿವಕುಮಾರ್ ಟೇಕ್ ಇಟ್ ಗ್ರಾಂಟ್, ನಾನು ಹೇಳಿದ ತಕ್ಷಣ ಬಿಡ್ತಾರೆ, ನಾನು ಹೋಗಿ ಸಿಂಹಾಸನದ ಮೇಲೆ ಕೂತ್ಕೊಂಡ್ಬಿಡ್ಬೇಕು. ಸಿದ್ದರಾಮಯ್ಯ ಬಿಡೋ ಮಗ ಅಲ್ಲ ಅನ್ನೋದನ್ನ ತೋರಿಸ್ಬಿಟ್ಟಿದ್ದಾರೆ. ಕಾಂಗ್ರೆಸ್ಸಿಗೆ ಬಂದಾಗಿಂದ ಸಿದ್ದಣ್ಣ ಕುರ್ಚಿ ಬುಟ್ಟಿ ಇಳದೇ ಇಲ್ಲ ಕಣ್ಲೆ. 17 ವರ್ಷ ಆಡಳಿತ ಮಾಡೈತಿ. ಈಗ ಈಜಿಯಾಗಿ ಆಯ್ಸೆ ಬುಟ್ಟಾಕು ಅಂದ್ರಿ ಹೆಂಗ ಬಿಡ್ತದ್ಲ ಅದು? ಅದೇ ಕಣ ಡಿ.ಕೆ. ಕಡೆ ವಾದ, ಎಷ್ಟು ವರ್ಷ ಮಾಡಿದಿರಲ್ಲ, ಇನ್ನ ದುರಾಸೆ ಮಾಡಬೇಡಿ ಅಂತ ಬುಟ್ ಕೊಡಿ ಅಂತವೆ. ಆದ್ರೆ ಸಿದ್ದಣ್ಣ ಏನ್ ಮಾಡ್ತದ ನೋಡ್ಬೇಕು ಕಣ. ಅದು ಅಲ್ದೆ ಸಂಪುಟ ವಿಸ್ತರಣೆ ಅನ್ಕೊಂಡು ಎಲ್ಲ ಕ್ಯೂ ಆಗಿ ನಿಂತವೆ ಕಣ. ನಂಗೂ ಕುರ್ಚಿ ಅಂತ ಒಡೆದಾಟ ಆಡ್ಕೊಂಡು ಓಡಾಡ್ತಿದ್ರಿ. ಯಾರಿಗೆ ಅಂತ ಕುರ್ಚಿ ಕೊಡ್ತಾರಲ್ಲ, ಹೋಗ್ಲಿ ಇವುಗಳಿಗೆ ಕುರ್ಚಿ ಬುಟ್ ಕೊಡೋರಾದ್ರು ಯಾರಂತಲ? ಬುಟ್ ಕೊಡ್ತೀವಿ ಅಂದ್ರೆ ಯಾರು ಮುಂದಕ್ಕೆ ಬಂದಿಲ್ಲ ಕಲ್ಯಾಣ ಇನ್ನುವೆ. ಆದ್ರೆ ಇಷ್ಟು ಜನದಲ್ಲಿ ಹೊನ್ನಾಳಿ MLA ಶಾಂತನಗೌಡ ಒಂದೇ ಕಣ ಇಲ್ಲಿ ಗಂಟವ. ನನಗೆ ಕುರ್ಚಿ ಬೇಡ ಕಣ್ರಪ್ಪ ಅಂದಿರೋದು. ಕರ್ಲೆ ಇಲ್ಲಿ ಅಣ್ಣೋರ್ನ. ಹೊನ್ನಾಳಿ ಅನ್ನೋದು ವೀರ ಮಣ್ಣು ಕಂಡ್ಲ, ಅಲ್ಲಿ ವೀರರೇ ಹುಟ್ಟದು. ನಮ್ಮ ವೀರ ಓರಿಕರಿನ ಜಾಗದಲ್ಲಿ ಗೆದ್ದಿರೋ ಶಾಂತ ವೀರನ್ನು ಮಾತಾಡ್ಸನ ಕರೀಲ ಬಂತು ನೋಡ್ಲಣ್ಣ. ನೋಡ್ರಿ ಹೇಳಿ ಈಗ ಇಲ್ಲಿ ಇವರು ರಾಜಕೀಯ ಮುಖಂಡ್ರೆ ನಾವು ರಾಜಕೀಯ ಮುಖಂಡ್ರೆ ಬಾಜಿ ಅದ. ಇದೇನ್ಲ ಒಂದೇ ಒಂದು ಪದನೂ ಅರ್ಥ ಆಯ್ತಿಲ್ಲ ಇದು ಮಾತಾಡ್ತಾ ಇರೋದು. ಒಸಿ ಮೆಲ್ಲಗ ಮಾತಾಡ ಕೇಳ ಓದಿಕ್ಯಾತ. ಅಣ್ಣ ಫುಲ್ ಸ್ಪೀಡ್ ಕಣೆ, ಹಿಂಗೆ ಮಾತಾಡೋದು. ನೀನ್ ಬೇಕಾರೆ ನಿನ್ ಕಿವಿನೇ ಪಾಸ್ಟ್ ಮಾಡ್ಕೊಳ್ಳೋಣ. ಅಣ್ಣ ಶಾಂತಣ್ಣ ನೀನ್ ಹೇಳಪ್ಪ. ನಾವ್ ಹೆಂಗ್ ರಾಜಕಾರಣಿಗಳು ಅಂತಂದ್ರೆ ಎಲೆಕ್ಷನ್ ಘೋಷಣೆ ಹಾಕ್ಬಿಟ್ಟೆ ಟಿಕೆಟ್ ಸಿಗೋರ್ಗು ಕಾಲ್ ಬೀಳ್ತದೆ. ಟಿಕೆಟ್ ಕೊಡೋಣ ಪಕ್ಷ ಯಾರೊಬ್ಬರು ಟಿಕೆಟ್ ಕೊಡಿ. ಟಿಕೆಟ್ ಗೆದ್ದ ತಕ್ಷಣ ಮಂತ್ರಿ ಬೇಕಂತ ಅಲ್ಲೇ ಕುರ್ಚಿ 30, ಅಯ್ಯೋ ನಾವು 130 ಜನಕ್ಕೂ ಕೂಡ ಕುರ್ಚಿ ಆಯ್ತಾ? ಈಗಿರೋ ಕುರ್ಚಿಗೆ ಸಂತೃಪ್ತಿ ನಾನು ಕೇಳಿಲ್ಲ. ಇವತ್ತಿನವ್ರಿಗೆ ಯಾರ ಮನೆ ಬಗ್ಗೆ ಕೇಳಿಲ್ಲ. ಸೂಪರ್ ಮಾಮಾ. ನಮ್ ಪ್ಯಾಂಟಲ್ಲಿ 49 ಜನ ಹೊಸ ಮುಖ ಅವ್ರೆ. ಯಾರಿಗೆ ಅಂತ ಕೊಡ್ತಾರೆ? ನನಗ್ ಬೇಡ, ನಾನು ಇಲ್ಲೇ ಆರಾಮಾಗಿದ್ದೀನಿ ಅಂತ ಹೇಳ್ತೈತೆ ಕಣೆ. 40 ಜನದ ಮಧ್ಯೆ ನುಗ್ಗಾಡಿ ಒಂದು ಕುರ್ಚಿ ತಗೊಂಬರ್ರ ಕೇಳ ನೋಡೋಣ ಇದರ ತಾಕತ್ತ. ಆದ್ರೂ ಭುಜಬಲನೆ ಬ್ಯಾರೆ ಐತೆ ಕಣೆ. ಸುಮ್ಕೆ ಕಿತ್ತಾಟ ಬೇಡ, ಕಿರಿಕ್ ಬೇಡ. ಅವ್ರ ಅಲ್ಲೇ ಇರ್ಲಿ, ನಾವ್ ಇಲ್ಲೇ ಇರ್ತೀವಿ ಅಂತವ ಡಿಸೈಡ್ ಮಾಡ್ಕೊಂಡೈತಂತ ಕಣೆ. ಬಿಡೋದ ನೋಡಿಲಿ, ಸಿಟಿ ಕಾಂಗ್ರೆಸ್ನವನ್ನ ಹೈಕಮಾಂಡ್ ಗುಲಾಮ್ರು ಅಂತೈತಿ. ಸಂಪುಟ ವಿಸ್ತರಣೆಗೆ ಡೆಲ್ಲಿಗೆ ಹೋಗೋ ಅವಶ್ಯಕತೆ ಏನಿದೆ? ಮುಖ್ಯಮಂತ್ರಿಗಳ ಪರಮಾಧಿಕಾರ ಅದು. ಇವ್ರು ಹೆಂಗೂ ಗುಲಾಮ್ರಲ್ಲ. ಯಾಕಂದ್ರೆ ಪದೇ ಪದೇ ಹೇಳೋರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು, ನಾನು ದೆಹಲಿಯ ಗುಲಾಮ ಅಲ್ಲ. ಇವುಗಳು ಡೆಲ್ಲಿಗೆ ಹೋಗಿ ದೊಡ್ಡ ಸಾಹೇಬ್ರು ಮುಂದೆ ನಿಂತಿದ್ದೆ ನಾನು ನೋಡಿ ಸಾಕಾಗಿದ್ದೀನಿ ಕಂಬುಳ್ಳಲ್ಲಿ. ಕಳಿಸ್ಕೊಡ್ಲೆ ಇವನ್ನ. ಶಿವನಿ ಶಂಭುಲಿಂಗ. कोई तन काढा